ನಾಶಪಡಿಸಿದ ನಂತರವೂ ಕೂಡ ಉಗ್ರರು ಬಾಲ ಬೀಸ್ತಾ ಇದ್ದಾರೆ. ಒಂದು ಕಡೆ ಉಗ್ರರಾದರೆ ಇನ್ನೊಂದು ಕಡೆ ಪಾಕಿಸ್ತಾನ ಸುಮ್ಮನೆ ಕೂತಿದೆಯಾ? ನಾಯಿ ಬಾಲ ಯಾವತ್ತಿದ್ರೂ ಡೊಂಕೆ ಅಂತ ಹೇಳಿ ಪಾಕಿಸ್ತಾನ ಪದೇ ಪದೇ ಪ್ರೂವ್ ಮಾಡ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಡ್ರೋನ್ಗಳು ಹಾರಾಟ ಮಾಡ್ತಾ ಇದ್ದಾವೆ. ಗಡಿಭಾಗಗಳಲ್ಲಿ ವಿಮಾನ ಹಾರಾಟ ರದ್ದಾಗಿದೆ. ಆದರೂ ಕೂಡ ಜಮ್ಮು ಭಾಗದಲ್ಲಿ ಪಾಕಿಸ್ತಾನ ಡ್ರೋನ್ಗಳನ್ನು ಹಾರಾಟ ಮಾಡುವ ಉದ್ದಟತನವನ್ನು ಮುಂದುವರಿಸ್ತಾ ಇದೆ. ಡ್ರೋನ್ಗಳನ್ನು ಹಾರಾಟ ಮಾಡ್ತಾ ಇದೆ. ಜಮ್ಮು, ಅಮೃತ್ಸರ ಸೇರಿದಂತೆ ಹಲವು ಕಡೆಗಳಲ್ಲಿ ಎಲ್ಲ ವಿಮಾನಯಾನ ರದ್ದಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ವಿಮಾನಗಳ ಹಾರಾಟವನ್ನು ರದ್ದುಗೊಳಿಸಲಾಗಿದೆ. 5 ರಾಜ್ಯಗಳಲ್ಲಿ ಹೆಚ್ಚು ಕಮ್ಮಿ ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ಹರಿಯಾಣ, ಗುಜರಾತ್ ಹೀಗೆ ಗಡಿಯನ್ನು ಹಂಚಿಕೊಂಡಿರುವಂಥ, ರಾಜಸ್ಥಾನವೂ ಸೇರಿದಂತೆ ಗಡಿಯನ್ನು ಹಂಚಿಕೊಂಡಿರುವಂಥ ರಾಜ್ಯಗಳಲ್ಲಿ ವಿಮಾನದ ಹಾರಾಟ ರದ್ದುಗೊಳಿಸಲಾಗಿದೆ. ಮುನ್ನೆಚ್ಚರಿಕೆಯ ಕ್ರಮವಾಗಿ ಸುರಕ್ಷಿತ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಆದರೆ ಪಾಕಿಸ್ತಾನ ಡ್ರೋನ್ಗಳನ್ನು ಹಾರಾಟ ಮಾಡುವ ಮೂಲಕ ಮತ್ತೊಮ್ಮೆ ಉದ್ದಟತನವನ್ನು ಮೆರಿತಾ ಇದೆ. ಪಾಕಿಸ್ತಾನದ ಈ ಉದ್ದಟತನ ಮೋಸ್ಟ್ಲಿ ಪಾಕಿಸ್ತಾನಕ್ಕೂ ಕೂಡ ನಾಮಾವಶೇಷ ಆಗುವಂಥ ಸಂದರ್ಭ ಒದಗಿ ಬಂದಿದೆ ಅಂತ ಕಾಣಿಸುತ್ತೆ. ಪಾಕಿಸ್ತಾನ ಕೆಣಕುತ್ತಾ, ಪಾಕಿಸ್ತಾನ ಯಾವಾಗಲೂ ಹಿಂಗೇನೆ ಭಾರತವನ್ನು ಕೆಣಕ್ತಾ ಅದೊಂದು ರೀತಿ ಸುಮ್ಮನೆ ಕೂತ್ಕೊಳ್ಳುವಂಥ ಚಾಳಿ ಇಲ್ಲ, ಕೆಣಕುವ ಚಾಳಿಯನ್ನು ಮುಂದುವರಿಸ್ತಾ ಇದೆ. ಭಾರತ ಪಾಕಿಸ್ತಾನದ ನೆಲಕ್ಕೆ ನುಗ್ಗಿದೆ. ಉಗ್ರರ ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ, ವಾಯು ನೆಲೆಗಳನ್ನು ಧ್ವಂಸ ಮಾಡಲಾಗಿದೆ, ನೌಕಾ ನೆಲೆಗಳನ್ನು ಧ್ವಂಸ ಮಾಡುವಂಥ ಪ್ರಯತ್ನ ಮುಂದುವರೆದಿದೆ. ಈ ಸಂದರ್ಭದಲ್ಲಿಯೂ ಕೂಡ ಪಾಕಿಸ್ತಾನ ಬುದ್ಧಿ ಕಲ್ತಿಲ್ಲ. ಇರುವಂಥ ಅಲ್ಪ ಸೇನೆಯನ್ನಿಟ್ಟುಕೊಂಡು, ಇರುವಂಥ ಅತ್ಯಂತ ಕಡಿಮೆ ಶಸ್ತ್ರಾಸ್ತ್ರಗಳನ್ನಿಟ್ಟುಕೊಂಡು ಆಟೋಮ್ ಬಾಂಬಿನ ಪರಮಾಣು ಶಕ್ತಿಯ ಬೆದರಿಕೆಯನ್ನು ಹಾಕ್ತಾ ಭಾರತವನ್ನು ಬೆದರಿಸಬಹುದು ಅಂತ ಅಂದುಕೊಂಡಿದ್ದರೆ ಖಂಡಿತ ಅದು ಸಾಧ್ಯವಿಲ್ಲ. ಭಾರತ ಅತ್ಯಂತ ಸಶಸ್ತ್ರವಾಗಿದೆ, ಪ್ರಬಲವಾಗಿದೆ. ಭಾರತ ದಾಳಿ ಮಾಡಿದ್ರೆ ಭಾರತದ ದಾಳಿಯ ಪರಾಕ್ರಮ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಕೇವಲ ಪಾಕಿಸ್ತಾನಕ್ಕೆ ಮಾತ್ರವಲ್ಲ, ಭಾರತವನ್ನು ಕೆಣಕುವಂಥ ಯಾವುದೇ ರಾಷ್ಟ್ರ ಆಗಿದ್ದರೂ ಕೂಡ ಎಚ್ಚರಿಕೆಯಿಂದಿರಬೇಕು ಅನ್ನುವ ಬಹಳ ದೊಡ್ಡ ಸಂದೇಶವನ್ನು ಭಾರತ ರವಾನೆ ಮಾಡಿದೆ. ಹೀಗಿದ್ದರೂ ಕೂಡ ಪಾಕಿಸ್ತಾನದ ಖ್ಯಾತೆ ಮುಂದುವರಿಯುತ್ತೆ. ಪಾಕಿಸ್ತಾನದ ವಿರುದ್ಧ ಅದಕ್ಕೆ ಹೇಳೋದು ನೋಡಿ, ಪ್ರತಿಯೊಬ್ಬರು ಯಾಕೆ ಈ ರೀತಿಯ ಚರ್ಚೆ ಮಾಡ್ತಿದ್ದಾರೆ ಅಂತ ಹೇಳಿ